ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ವಿದ್ಯಮಾನಗಳು ನಡೀತಾ ಇರುವಂತದ್ದು, ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕುಮಾರ್ ಬಂಗಾರಪ್ಪ ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಮುಖ್ಯವಾಗಿ ಈಗ ಒಂದು ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ರು, ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ, ನಾನು ಅಧ್ಯಕ್ಷ ಆಗಲ್ವಾ ಅಂತಿದ್ರೆ, ಆ ತರದ್ದು ಏನಿದೆ ಸರ್ ಬೆಳವಣಿಗೆ? ಅವ್ರು ಹೇಳಿದಾರಲ್ಲ, ಮತ್ತಿನ್ನೇನು? ಅಲ್ಲ ಅಲ್ಲ, ಏನ್ ಸರ್ ಬೆಳವಣಿಗೆ? ಅವ್ರ ಮುಖನ ನೋಡೋಣ. ಈಗ ಇವ್ರನ್ನ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿದ್ರೆ ಕಾಂಗ್ರೆಸ್ ಏನಾದ್ರು ಸೇರ್ತಿದ್ರ ಹೇಗೆ ಅಂತ? ನಮ್ ಕ್ಷೇತ್ರದ ಕೆಲಸ ಆಯ್ತು. ಏನ್ ಸರ್, ಏನಂದ್ರು ಸರ್ ಕ್ಷೇತ್ರ ಕೆಲಸ? ಸರ್, ಅವ್ರೇನು ಮಂತ್ರಿಗಳಿದ್ದಾರೆ, ಮಾಡ್ಕೊಡ್ತೀವಿ, ಸಹಾಯ ಮಾಡ್ತೀವಿ ಅಂತ. ಅಲ್ಲ, ಬಿಜೆಪಿ ಬಿಟ್ಟು ಏನಾದ್ರು ಕಾಂಗ್ರೆಸ್ ಕಡೆಗೆ ಏನಾದ್ರು ಮುಖ ಮಾಡ್ತಾ ಇದ್ದೀರಾ? ಅದರ ಚರ್ಚೆ ಆಗಿತ್ತು ಹಿಂದೆ ಕೂಡ, ಅದಕ್ಕೋಸ್ಕರ. ಆಗೋದಿಲ್ಲ ಸರ್, ಬಿಜೆಪಿಯಲ್ಲಿ ಎಲ್ಲವೂ ಸುಖಾಂತಿ ಆಗಿದೆ, ಯಾವುದೇ ಸಮಸ್ಯೆಗಳಿಲ್ಲ. 100% ನಮ್ಮ ಆಂತರಿಕವಾಗಿರ್ತಕ್ಕಂಥ ವ್ಯವಸ್ಥೆ ಅದು. ಅದನ್ನ ಸರಿ ಮಾಡ್ಕೊಳಕ್ಕೆ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಇದೆ. ಅದನ್ನು ನಮ್ಮ 4 ಗೋಡೆ ಮಧ್ಯೆ ಮಾಡ್ತೀವಿ. ಹೈಕಮಾಂಡ್ ನಾಯಕರು ನಿಮ್ಮ ಮಾತಿಗೆ ಅಂದ್ರೆ ನೀವೇನು ಆಶಯಗಳನ್ನ ಇಟ್ಕೊಂಡಿದ್ರ ಆ ಬೇಡಿಕೆಗೆ ಮನ್ನಣೆ ಕೊಡುತ್ತಾ ಹೈಕಮಾಂಡ್? ಟೈಮ್ ಇದೆ ಎಲ್ಲದಕ್ಕೂ, ಸರ್, ಕಾಲ ಉತ್ತರಿಸ. ಯತ್ನಾಳ್ ಅವರು ಏನಾದ್ರು ಬಿಜೆಪಿ ವಾಪಸ್ ಆಗ್ತಾರ? ಆ ನಿಟ್ಟಿನಲ್ಲಿ ನೀವೇನಾದ್ರೂ ಪ್ರಯತ್ನಗಳು ಮಾಡ್ತೀರಾ? ಅದು ಮೇಲ್ಗಡೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ಧ. ರಾಜ್ಯಾಧ್ಯಕ್ಷರು ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡವರು ಅಂತನಾ ಅಥವಾ ತಗೊಬೇಕಾಯ್ತು ಅಂತ? ರಾಜ್ಯಾಧ್ಯಕ್ಷರು ಇನ್ನೂ ಆ ಪ್ರೋಸೆಸ್ ನಡೀತಾ ಇದೆ, ಅದು ಮುಗಿದ್ಮೇಲೆ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.